Hi guys, welcome back to my YouTube channel, Rakshita Shekhar YouTube ಚಾನಲ್. ನನ್ನ ಪ್ರೆಗ್ನೆನ್ಸಿ ರಿವೀಲ್ ಆದಾಗಿಂದ ನನಗೆ ತುಂಬ ಜನ ಒಳ್ಳೊಳ್ಳೆ ರೆಸ್ಪಾನ್ಸ್ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ ನಿಮಗೆ, ಗಂಡು ಮಗು ಆಗಲಿ ನಿಮಗೆ, ಹೆಣ್ಮಗು ಆಗಲಿ, ಎಲ್ಲ ಒಳ್ಳೆ ರೀತಿಯಾಗಲಿ ಅಂತ ತುಂಬ ಒಳ್ಳೆ ಒಳ್ಳೆ ಕಮೆಂಟ್ಸು ಡಿ ಎಮ್ಸು ಮಾಡಿದ್ದೀರಾ. ಇದನ್ನೆಲ್ಲ ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಷ್ಟೊಂದು ಜನ ನನಗೆ ಒಳ್ಳೇದು ಬಯಸೋರಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಐ ಆಮ್ ವೆರಿ 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 ಥ್ಯಾಂಕ್ಫುಲ್ ಟು ಯು ಗೈಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ನನ್ನ ಮೇಲೆ ಇರಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಗೈಸ್. ಆ್ಯಂಡ್ ಅದ್ರ ಜೊತೆ ನನಗೆ ಸಿಕ್ಕಾಬಟ್ಟೆ ಡೇಮ್ಸ್ ಬಂದಿದೆ, ಕೆಲವೊಂದು ಕ್ವಶನ್ಗಳು. ನೀವು ಯಾವ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿದ್ದೀರಾ ಆ್ಯಂಡ್ ನಿಮ್ಮ ಏನಕ್ಕೆ ಇಷ್ಟು ಲೇಟಾಗಿ ನಿಮ್ಮ ಪ್ರೆಗ್ನೆನ್ಸಿನ ನೀವು ಅನೌನ್ಸ್ ಮಾಡಿದ್ದು, ವಾಟ್ಸ್ ದ ರೀಸನ್. ಆ್ಯಂಡ್ ಈಗಿನ ಕಾಲಲ್ಲಿ, ಈಗಿನ ಜನ್ರೇಷನಲ್ಲಿ ಎಲ್ಲರೂ ಆಲ್ಮೋಸ್ಟ್ ಥರ್ಡ್ ಮಂತಿಗೆ ಪ್ರೆಗ್ನೆನ್ಸಿ ಅನೌನ್ಸ್ ಮಾಡ್ತಾರೆ. ಪ್ಲಸ್ ಅದರ ರಿಲೇಟೆಡ್ ವ್ಲಾಗ್ಸ್ ಮಾಡ್ತಾರೆ. ನೀವು ಯಾಕೆ ಆ ಥರ ಮಾಡಲಿಲ್ಲ ಅಂತೆಲ್ಲ ಕೇಳಿದ್ದೀರಾ. ಪ್ಲಸ್ ನನ್ನ ವರ್ಕ್ ಬಗ್ಗೆನೂ ಕೇಳಿದ್ದೀರಾ. ಏನಕ್ಕೆ ಕೆಲಸ ಮಾಡ್ತಾ ಇದ್ದೀರಾ ನೀವು, ಸ್ಟಿಲ್ ಮೆಟರ್ನಿಟಿ ಲೀವಲ್ಲಿದ್ದೀರಾ ಅಥವಾ ಕೆಲಸ ಬಿಟ್ರಾ ಏನು ಅಂತ ತುಂಬ ಡಿಮ್ಸ್ ಬಂದಿತ್ತು. ಇದ್ರ ಬಗ್ಗೆ ಮಾತಾಡೋಣ ಅಂತ ಇದೊಂದು ವ್ಲಾಗ್ ಮಾಡೋಣ, ಇದ್ರ ಬಗ್ಗೆ ಒಂದು ಪುಟ್ಟ ವ್ಲಾಗ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಲೆಟ್ಸ್ ಸ್ಟಾರ್ಟ್. ಸೊ ನನ್ನ ಪ್ರೆಗ್ನೆನ್ಸಿ, ನನ್ನ 8th ಮಂತ್ ಆಫ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾನಿದ್ದೀನಿ. ಎಸ್, 8th ಮಂತ್. ಇಟ್ಸ್ ಟೂ ಲೇಟ್ ಟು ಅನೌನ್ಸ್ ಫಾರ್ ಯು ಗೈಸ್, ಐ ಆಮ್ ಸಾರಿ. ಬಟ್ ನನಗೆ ನನ್ನ ಈ ಪ್ರೆಗ್ನೆನ್ಸಿ ಜರ್ನಿ ನನಗೆ ಎಂಜಾಯ್ ಮಾಡಿಕೊಂಡು ಅನೌನ್ಸ್ ಮಾಡೋ ಥರ ಸಿಚುವೇಷನಲ್ಲಿ ನಾನು ಇರಲಿಲ್ಲ. ವೆರಿ ವೆರಿ ಏನು ಅದನ್ನು ಎಂಜಾಯ್, ಭಯ, ಯಾವಾಗಲೂ ಭಯ, ಎಂಜಾಯ್ ಮಾಡೋಕ್ಕಾಗದೇ ಇರೋ ಥರ ಆ ಥರ ಸಿಚುವೇಷನಲ್ಲಿದ್ದೆ. ಏನಕ್ಕೆ ಈ ಥರ ಭಯ ನನಗೆ, ನಾನು ಏನಕ್ಕೆ ಈ ಥರ ರಿಲೇಟೆಡ್ ಬ್ಲಾಗ್ ಮಾಡಲಿಲ್ಲ ಅಂದರೆ, 2025 ಜಾನ್ವರಿ ಸ್ಟಾರ್ಟ್ ಆದಾಗಲೇ, 2nd or 3rd ಜಾನ್ವರಿಯಲ್ಲಿ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಲಾಸ್ಟ್ ಇಯರು. ಅದ್ರ ಸ್ವಲ್ಪ ದಿನಕ್ಕೇ ಮಿಸ್ಕ್ಯಾರೇಜ್ ಆಗುತ್ತೆ. ಸೊ ಆ ಪ್ರೆಗ್ನೆನ್ಸಿ ಲಾಸ್ಟ್ ಇಯರ್ ನನಗೆ ಆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಐ ವಾಸ್ ವೆರಿ ವೆರಿ ಎಕ್ಸೈಟೆಡ್. ನ್ಯೂ ಇಯರ್, ನ್ಯೂ ಜರ್ನಿ. ಆ್ಯಂಡ್ ನನಗೆ ಅವಾಗ ತಾನೇ ಹೊಸ ಕಾರೆಲ್ಲ ಕೊಡಿಸಿದ್ರು, ಇನ್ನೊಂದು ಹೊಸ ಕೆಲಸ ಎಲ್ಲ ಟ್ರೈ ಮಾಡ್ತಾಯಿದ್ವಿ. ಎಲ್ಲ ನನಗೆ ಒಟ್ಟಿಗೆ ಸಿಕ್ಕಿದಾಗೆ ಫೀಲ್ ಆಯಿತು. ಸೊ ಐ ಆಮ್ ವೆರಿ ಎಕ್ಸೈಟೆಡ್, ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ನನ್ನ ಹಸ್ಬೆಂಡು ಕೂಡ ದೂರ ಇದ್ದೀವಿ ಅಂತ ಹೇಳಿಬಿಟ್ಟು ಮನೇಲಿ ನನ್ನನ್ನು ನೋಡ್ಕೊಳಕ್ಕೆ ಯಾರಿಲ್ಲ ಅಂತೇಳಿ ನನ್ನ ಅವರೇ ಡೈಲಿ ಆಫೀಸಿಗೆ ಪಿಕಪ್ಪು ಡ್ರಾಪು ಮಾಡ್ತಾಯಿದ್ರು. ಆ್ಯಂಡ್ ಮನೇಲೂ ಅಷ್ಟೇ, ಕುಕ್ಕಿಂಗು ಕ್ಲೀನಿಂಗ್ ಎಲ್ಲ ಅವರೇ. ನಾನು ಕಂಪ್ಲೀಟ್ ರೆಸ್ಟಲ್ಲಿದ್ದೆ. ಐ ವಾಸ್ ವೆರಿ ಹ್ಯಾಪಿ, ವೆರಿ ಎಕ್ಸೈಟೆಡ್. ಈ ಥರ ಇಬ್ಬರು ಖುಷಿಯಾಗಿದ್ವಿ. ಈ ಖುಷಿ ಜಾಸ್ತಿ ದಿನ ಉಳ್ಕೊಳ್ಳಿಲ್ಲ. 2025 ಜಾನ್ವರಿ 23ಗೆ ನನಗೆ ಮಿಸ್ಕ್ಯಾರೇಜ್ ಆಯಿತು. ಅದು ಹೇಗಿತ್ತು ಅಂತಂದರೆ, ಅಷ್ಟು ನೋವು, ಅಂದರೆ ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ನನ್ನ ಜೀವನದಲ್ಲಿ ನಾನು ಯಾವತ್ತೂ ಅನುಭವಿಸಿಲ್ಲ ಇಲ್ಲಿವರೆಗೂ. ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ನಾನು ಏನು ಬೆಳ್ಕೊಂಡು ಬಂದಿದ್ದೀನಿ, ಇಷ್ಟು ನೋವು ನಾನು ಯಾವತ್ತೂ ಅನುಭವಿಸಿರ್ಲಿಲ್ಲ. ಆ್ಯಂಡ್ ಟ್ರಸ್ಟ್ ಮೀ ಗೈಸ್, ಯಾರ್ಯಾರು ಮಿಸ್ಕ್ಯಾರೇಜ್ ಅನುಭವಿಸಿದ್ದಾರೆ, ಆ್ಯಂಡ್ ಪ್ಲೀಸ್ ಡೋಂಟ್ ಹರ್ಟ್ ದೆಮ್. ಅವರಷ್ಟು ನೋವು ನನ್ನ ಪ್ರಕಾರ ಯಾರೂ ಅನುಭವಿಸಿರೋಕ್ಕೆ ಸಾಧ್ಯ ಇಲ್ಲ. ಅವ್ರದ್ದು ಏನಂತಾರೆ, ಒಂದು ಪಾರ್ಟ್ ಆಫ್ ಅವ್ರ ಬಾಡಿದು ಪಾರ್ಟ್ ಆಫ್ ಬಾಡಿ ಕಳ್ಕೊಂಡಂಥ ಫೀಲ್ ಇರುತ್ತೆ. ಫಿಸಿಕಲಿ ಫುಲ್ ವೀಕ್ ಆಗ್ತಾರೆ, ಮೆಂಟಲಿ ಫುಲ್ ವೀಕ್ ಆಗ್ತಾರೆ. ನಾನು ನೈಟೆಲ್ಲ ಎದ್ಬಿಟ್ಟು ನೆನೆಸ್ಕೊಂಡು ಅಳ್ತಾ ಇದ್ದೆ. ಅದರಿಂದ ಆಚೆ ಬರೋಕ್ಕೆ ನನಗೆ ಆಲ್ಮೋಸ್ಟ್ ಟೈಮ್, ಒಂದು 3-4-5 ಮಂತ್ಸ್ವರೆಗೂ ಟೈಮ್ ತೊಗೊಂತು. ಇಟ್ಸ್ ನಾಟ್ ಅ ಈಸಿ ಜಾಬ್. ಸೊ ನಿಮ್ಮ ಸುತ್ತಮುತ್ತ ಯಾರಾದ್ರು ಇದ್ದರೆ ಅವ್ರಿಗೆ ಧೈರ್ಯ ಹೇಳಿ. ಮೆಂಟಲಿ ಅವ್ರಿಗೆ ಇನ್ನೂ ನಿಮಗೆ ಮಗು ಆಗಲಿಲ್ಲ ಹಾಗೆ ಹೀಗೆ ಅಂತೇಳಿ ಕುಗ್ಗಿಸ್ಬೇಡಿ. ಮೆಂಟಲಿ ಫಿಸಿಕಲಿ ಅವರಿಗೆ ಸಪೋರ್ಟ್ ಆಗಿರಿ. ಇದು ನನ್ನ ರಿಕ್ವೆಸ್ಟ್ ಗೈಸ್. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತ ಅಂದ್ಕೊಂಡೆ, ಮಿಸ್ಕ್ಯಾರೇಜ್ ಆದಾಗಿಂದ ನನಗೆ ತುಂಬ ವೀಕ್ ಆದೆ ಮೆಂಟಲಿ ಫಿಸಿಕಲಿ. ಊರಿಗೆ ಬಂದೆ, ಊರಲ್ಲಿ ಇದ್ದರೆ ಸರಿ ಹೋಗ್ಬೋದು ಅಂತ ಹೇಳಿ ಇಂಡಿಯಾಗೆ ಬಂದೆ.
ಇಂಡಿಯಾಲೂ ನನಗೆ ಐ ವಾಸ್ ನಾಟ್ ಓಕೆ, ಅದು ನೆನಪು ಕಾಡ್ತಾನೆ ಇತ್ತು. ಮತ್ತು ಟ್ರೀಟ್ಮೆಂಟ್ ಎಲ್ಲ ಇಂಡಿಯಲ್ಲಿ ತೊಗೊಂಡು ಐ ಗೋ ಬ್ಯಾಕ್ ಟು ಕತಾರ್. ಅಟ್ಲೀಸ್ಟ್ ವರ್ಕಲ್ಲಿ ಬ್ಯುಸಿಯಾಗಿದ್ದರೆ ನಾನು ಅದನ್ನೆಲ್ಲ ಮರಿಬೋದು ಅಂತ ಹೇಳಿ ಹಂಗೆ ವರ್ಕ್ ಸ್ಟಾರ್ಟ್ ಮಾಡಿದೆ. ವರ್ಕ್ ಸ್ಟಾರ್ಟ್ ಮಾಡ್ತಾ ನಾನು ಫ್ರೆಂಡ್ಸು, ಕಲೀಗ್ಸು ಮತ್ತು ನನ್ನ ಪೇಷಂಟ್ಗಳ ಜೊತೆ ಬ್ಯುಸಿ ಆದಮೇಲೆ ಸ್ವಲ್ಪ ಮರೆಯೋಕ್ಕೆ ಟ್ರೈ ಮಾಡಿದೆ. ಒಂದು 4-5 ಮಂತ್ಸ್ ಆದಮೇಲೆ. ಅದಾದ ನಂತರ ಐ ಟ್ರೈ ಟು ಕಾನ್ಸಂಟ್ರೇಟ್ ಆನ್ ಮೈ ಹೆಲ್ತ್, ಡಯೆಟ್, ಎಕ್ಸಸೈಸ್, ಯೋಗ ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಬೈ ಗಾಡ್ ಗ್ರೇಸ್ ನನಗೆ ಮತ್ತೆ ಸೆಪ್ಟೆಂಬರಲ್ಲಿ ಈ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ, ಅಟ್ ಪ್ರೆಸೆಂಟ್ ಇರೋ ಪ್ರೆಗ್ನೆನ್ಸಿ. ಬಟ್ ಸ್ಟಿಲ್ ನನಗೆ ಅದನ್ನು ಹೆಂಗೆ ಎಕ್ಸೆಪ್ಟ್ ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ. ಸ್ಟಿಲ್ ನನಗೆ ತುಂಬ ಭಯ ಆಗ್ತಾಯಿದೆ. ಲೈಕ್ ಮುಂಚೆದು ಭಯ ಇತ್ತಲ್ಲ, ಅದು ಕಂಟಿನ್ಯೂ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಇವಾಗ ನಾನು ಹೇಗಿರಬೇಕು, ಏನು ಮಾಡಬೇಕು, ಏನು ತಿನ್ನಬೇಕು, ಏನು ಬಿಡಬೇಕು, ಮತ್ತು ಹಂಗಾಗ್ಬಿಟ್ರೆ ನಾನು ಹೇಗೆ ರಿಸೀವ್ ಮಾಡ್ಕೊಳ್ಳಿ, ಈ ಥರ ತಲೆಯಲ್ಲಿ ಸಾವಿರ ಯೋಚನೆಗಳು ಬಂತು. ಆ್ಯಂಡ್ ನಾನು ಯಾವ ಥರ ಆಗಿಬಿಟ್ಟೆ ಅಂತಂದರೆ, ಈವನ್ ನಾನು ವರ್ಕಲ್ಲೂ ನಾನು ಕಾಂಪ್ರಮೈಸ್ ಆಗೋಕ್ಕೆ ರೆಡಿ ಇರಲಿಲ್ಲ. ಇದಕ್ಕೋಸ್ಕರ ನಾನು ವರ್ಕನ್ನು ಬಿಟ್ಟೆ. ಅಂದರೆ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣವೇ ಸೆಪ್ಟೆಂಬರಲ್ಲಿ ಕನ್ಫರ್ಮ್ ಆಯಿತು. ಆ್ಯಂಡ್ ಇಮಿಡಿಯೇಟಾಗಿ ಕೆಲಸ ಬಿಟ್ಟೆ. ನನ್ನ ನನ್ನ ಆಫೀಸ್ ಸ್ಟಾಫಿಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ನೀವು ಹೊರ್ಗಡೆ ಕತಾರಂಥ ದೇಶದಲ್ಲಿ ನೀವು ವಿತೌಟ್ ನೋಟಿಸ್ ಪೀರಿಯಡ್ ಎಲ್ಲ ಕೆಲಸ ಬಿಡೋದು ಇಟ್ಸ್ ನಾಟ್ ಈಸಿ. ನನಗೆ ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿ ತುಂಬ ಅರ್ಥ ಮಾಡಿಕೊಂಡು, ಲೈಕ್ ನಾನು ಲಾಸ್ಟ್ ಟೈಮ್ ಮಿಸ್ಕ್ಯಾರೇಜ್ ಆದಾಗಲೂ ನನ್ನ ಜೊತೆ ನನ್ನ ಟೀಮ್ ಇತ್ತು, ನನ್ನ ಆಫೀಸ್ ಟೀಮು. ಒಳ್ಳೊಳ್ಳೆ ರಜಾಗಳು ಕೊಡೋದ್ರಿಂದ ಹಿಡಿದು ಮೆಂಟಲಿ, ಫಿಸಿಕಲಿ ಎಲ್ಲ ಥರ ಸಪೋರ್ಟ್ ಆಗಿದ್ದರು. ಏನು ಹೆದರ್ಕೋಬೇಡ, ಮತ್ತಾಗುತ್ತೆ, ಡೋಂಟ್ ವರಿ, ನಿಂಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ರೆಸ್ಟ್ ಮಾಡು, ಆ ಥರ ಎಲ್ಲ ಒಂದು ಒಳ್ಳೊಳ್ಳೆ ಮಾತುಗಳು ಹೇಳಿ ನನಗೆ ಮುಂಚೆನೂ ಸಪೋರ್ಟ್ ಆಗಿದ್ದರು. ಆ್ಯಂಡ್ ಇವಾಗ ಕನ್ಫರ್ಮ್ ಆದ ತಕ್ಷಣವೂ ನಾನು ಹೇಳ್ಕೊಂಡೆ, ನನಗೆ ಈ ಥರ ಭಯ ಇದೆ, ನಾನು ಎಲ್ಲಿ ಓಡಾಡೋದ್ರಿಂದ, ಅಥವಾ ನಾನು ವರ್ಕ್ ಮಾಡ್ತಿರೋ ಕೆಲಸ ಬಂದು ರೇಡಿಯೇಷನ್ ಫೀಲ್ಡ್ ಅಲ್ವಾ, ನಮ್ಮದು ರೇಡಿಯಾಲಜಿ ಡಿಪಾರ್ಟ್ಮೆಂಟು. ಇವೊಂದು ನಾನು MRI ಅಲ್ಲಿ ವರ್ಕ್ ಮಾಡೋದು ಆ್ಯಸ್ MRI ಟೆಕ್ನಾಲಜಿಸ್ಟ್. ನನಗೆ ನನ್ನ ಸುತ್ತಮುತ್ತ ಬೇರೆ ಮೊಡಾಲಿಟೀಸ್ಗಳಿದೆ, CT, ಎಕ್ಸ್ರೇಸ್. ನಂಗೆ ಗೊತ್ತಿಲ್ಲದೆ ಆ ಥರದ್ರಲ್ಲಿ ಏನಾದರೂ ರೇಡಿಯೇಷನ್ಗಳು ನನ್ನ ರೀಚ್ ಆದರೆ, ನಂಗೆ ಗೊತ್ತಿಲ್ಲದೇನೋ ನನ್ನ ಮಗುಗೆ ನನ್ನಿಂದ ಎಫೆಕ್ಟ್ ಆದರೆ ಅಂತ ಹೇಳಿ ನಾನು ಕೆಲಸನೂ ಬಿಟ್ಟೆ. ಆ್ಯಂಡ್ ಕೆಲಸ ಬಿಡಬೇಕಾದ್ರೆ ಅವರ್ ಸ್ಟಾಫ್ಸ್, ಕೊಲೀಗ್ಸ್ ವರ್ ವೆರಿ ನೈಸ್, ಈವನ್ ಅಂಟಿಲ್ ಟು ದ ಮ್ಯಾನೇಜ್ಮೆಂಟ್. ಎಲ್ಲರೂ ನನ್ನ ಅರ್ಥ ಮಾಡಿಕೊಂಡ್ರು, ನನ್ನ ಭಯನ ಅರ್ಥ ಮಾಡಿಕೊಂಡ್ರು, ನನಗೆ ಒಳ್ಳೆ ಥರ ರೆಸ್ಪಾನ್ಸ್ ಮಾಡಿದ್ರು. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು, ಜಸ್ಟ್ ಟೇಕ್ ಯುವರ್ ಟೈಮ್, ರಿಲ್ಯಾಕ್ಸ್ ಆಗು, ಹೆದರ್ಕೋಬೇಡ, ನಿನ್ನ ಕೆಲಸ ಬಿಡಬೇಕನ್ಸಿದ್ರೆ ಬಿಡು, ಆ್ಯಂಡ್ ನೋಟಿಸ್ ಪೀರಿಯಡು ಏನೂ ಬೇಡ, ರೆಸ್ಟ್ ಮಾಡು ಅಂತ ಹೇಳಿ. ಇವನ್ ನನ್ನ ಹತ್ರ ನೋಟಿಸ್ ಪೀರಿಯಡನ್ನು ತೊಗೊಳ್ಳಿಲ್ಲ. ನಾನು ರಿಸೈನ್ ಮಾಡಿದ್ದು ಇಮಿಡಿಯೇಟಾಗಿ ಒಂದೇ ವೀಕಿಗೆ ನನ್ನ ರಿಲೀಸ್ ಮಾಡಿದ್ರು, ವಿತೌಟ್ ಎನಿ ಡಿಡಕ್ಷನ್, ವಿತೌಟ್ ಎನಿ ಕಂಪ್ಲೇಂಟ್. ಆ್ಯಂಡ್ ದೇ ಆರ್ ವೆರಿ ವೆರಿ ಹೆಲ್ಪ್ಫುಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಆ ಥರ ವರ್ಕಿಂಗ್ ಎನ್ವೈರ್ನಮೆಂಟ್ ಆ್ಯಂಡ್ ಕೊಲೀಗ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ಸ್, ಸಪೋರ್ಟಿವ್ ಸ್ಟಾಫ್ ಎಲ್ಲ ಪಡೆಯೋಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ, ಅದು ಹೊರಗಡೆ ಅಂತ ಸ್ಟ್ರಿಕ್ಟ್ ಆಗಿರೋ ದೇಶದಲ್ಲಿ. ಆ್ಯಂಡ್ ಥ್ಯಾಂಕ್ ಯು, ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್. ಇದು ನನ್ನ ಕೆಲಸ ಬಿಟ್ಟಿದ್ದ ಜರ್ನಿ ಆಗಿತ್ತು. ಅದಾದಮೇಲೆ ಐ ವಾಸ್ ನಾಟ್ ಎಂಜಾಯಿಂಗ್ ಮೈ ಪ್ರೆಗ್ನೆನ್ಸಿ ಜರ್ನಿ. ಈಗ ಎಲ್ಲರೂ ತುಂಬ ಎಂಜಾಯ್ ಮಾಡೋ ಥರ ನಾನು ಮಾಡಲಿಲ್ಲ. ಯಾವಾಗಲೂ ಒಂದು ಭಯ ಇದ್ದೇ ಇರ್ತಿತ್ತು, ಏನು ತಿನ್ನೋದು, ಏನು ಬಿಡೋದು, ಹೆಂಗಿರಬೇಕು, ಹೆಂಗಿರಬಾರ್ದು, ಅದೇ ಯಾವಾಗಲೂ ನನ್ನ ಮೈಂಡಲ್ಲಿ ಓಡ್ತಾ ಇರ್ತಿತ್ತು. ಸೊ ನಾನು ಎಂಜಾಯ್ ಮಾಡೋಕ್ಕೂ ಆಗಲಿಲ್ಲ, ನನ್ನ ವ್ಲಾಗಲ್ಲಿ ಶೇರ್ ಮಾಡೋಕ್ಕೂ ಆಗಲಿಲ್ಲ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ ಇನ್ನು ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ಲೈಕ್, ಶೇರ್, ಕಮೆಂಟು ಮಾಡಿ, ನನ್ನ ಪೇಜ್ನ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ. ಟೇಕ್ ಕೇರ್. ಲವ್ ಯು.